ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬ್ರಿಕ್ಸ್ ಶೃಂಗಸಭೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ಈ ಸಂದರ್ಭದಲ್ಲಿ ಭಾರತ ನಾವು ಡಿ-ಡಾಲರೈಸೇಷನ್ ಪರ ಇಲ್ಲ, ಸದ್ಯಕ್ಕೆ ಬ್ರಿಕ್ಸ್ ಕರೆನ್ಸಿಯ ವಿಷಯ ನಮ್ಮ ಮುಂದಿಲ್ಲ ಅಂತ ಹೇಳ್ತಲೇ ಭಾರತದ ಕರೆನ್ಸಿಯನ್ನ ಬಲಗೊಳಿಸುವ ಮತ್ತು ನಮ್ಮ UPI ಪೇಮೆಂಟ್ ಸಿಸ್ಟಮ್ ಏನಿದೆ ಅದನ್ನ ಅಂತಾರಾಷ್ಟ್ರೀಯಗೊಳಿಸುವ ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ. ಹಾಗೇನಾದ್ರೂ ಆದ್ರೆ ಮೊದಲ ಹಂತದಲ್ಲಿ ಬ್ರಿಕ್ಸ್ ದೇಶಗಳ ನಡುವೆ ಭಾರತದ UPI ತಂತ್ರಜ್ಞಾನದ ಬಳಕೆ ಶುರುವಾಗುತ್ತೆ, ಭಾರತದ ಕರೆನ್ಸಿಯ ಶಕ್ತಿ ಹೆಚ್ಚಾಗುತ್ತೆ, ಪೇಮೆಂಟ್ ಸಿಸ್ಟಮ್ ತಂತ್ರಜ್ಞಾನವನ್ನ ಭಾರತ ರಫ್ತು ಮಾಡೋದಕ್ಕೆ ಸಾಧ್ಯ ಆಗಿಸಿಕೊಳ್ಳೋ ಮೂಲಕ ತನ್ನ ಸಾಫ್ಟ್ ಪವರ್ ಅನ್ನ ಹೆಚ್ಚು ಮಾಡಿಕೊಳ್ಳುತ್ತೆ. ಜೊತೆಗೆ ಬಹಿರಂಗವಾಗಿ ಹೇಳದೇನೆ ಬ್ರಿಕ್ಸ್ ದೇಶಗಳ ನಡುವೆ ಡಾಲರ್ ಬಳಕೆ ಕಡಿಮೆ ಕೂಡ ಆಗೋ ಸಾಧ್ಯತೆಗಳಿರುತ್ತವೆ. ಹಾಗಾದ್ರೆ ಇಲ್ಲಿ ಭಾರತ ಹಾಕೊಂಡಿರೋ ಯೋಜನೆ ಏನು? ಸದ್ಯಕ್ಕೆ UPI ಥರದ ವ್ಯವಸ್ಥೆ ಬ್ರಿಕ್ಸ್ ನ ಬೇರೆ ದೇಶಗಳ ಬಳಿ ಇಲ್ವಾ? ಭಾರತದ ಶಕ್ತಿ ಹೆಚ್ಚಾಗೋದಕ್ಕೆ ಚೈನಾ ಅವಕಾಶವನ್ನು ಕೊಡುತ್ತಾ? ಈ ಬಗ್ಗೆ ರಿಸರ್ವ್ ಬ್ಯಾಂಕ್ ನ ಗವರ್ನರ್ ಹೇಳ್ತಾ ಇರೋದೇನು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಮುಂಬೈಯಲ್ಲಿ ನಡೆದ ಬ್ಯಾಂಕಿಂಗ್ ಸಮಾವೇಶದಲ್ಲಿ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಒಂದು ಮಹತ್ವದ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ಬ್ರಿಕ್ಸ್ ದೇಶಗಳು ತಮ್ಮ ಫಾಸ್ಟ್ ಪೇಮೆಂಟ್ ವ್ಯವಸ್ಥೆಗಳನ್ನ ಮತ್ತು ಡಿಜಿಟಲ್ ಕರೆನ್ಸಿ CBDC ಅನ್ನ ಪರಸ್ಪರ ಜೋಡಿಸುವ ಬಗ್ಗೆ ಸಕ್ರಿಯವಾಗಿ ಚರ್ಚಿಸ್ತಾ ಇವೆ. 2026ರ ಬ್ರಿಕ್ಸ್ ಶೃಂಗಸಭೆಯ ಆತಿಥ್ಯವನ್ನ ಭಾರತ ವಹಿಸ್ತಾ ಇರೋ ಸಂದರ್ಭದಲ್ಲಿ ಈ ಫಾಸ್ಟ್ ಪೇಮೆಂಟ್ ಅನ್ನ ಅಂತಾರಾಷ್ಟ್ರೀಯ ಪೇಮೆಂಟ್ ವ್ಯವಸ್ಥೆಗೆ ಜೋಡಿಸುವ ಬಗ್ಗೆ ಮತ್ತು ಅದಕ್ಕಾಗಿ UPI ಅನ್ನ ಬಳಕೆ ಮಾಡೋ ಬಗ್ಗೆ ಚರ್ಚೆಗಳು ನಡೆಯುತ್ತವೆ ಅನ್ನೋ ಅರ್ಥದಲ್ಲಿ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ಇದು ಈಗ UPI ಬ್ರಿಕ್ಸ್ ದೇಶಗಳ ನಡುವಿನ ಪೇಮೆಂಟ್ ಇಂಟರ್ಫೇಸ್ ಆಗಬಹುದು ಅನ್ನೋ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಗೆಳೆಯರೆ, ಸದ್ಯಕ್ಕೆ ಜಾಗತಿಕ ವ್ಯಾಪಾರ ವಹಿವಾಟುಗಳು ದೊಡ್ಡ ಪ್ರಮಾಣದಲ್ಲಿ ಡಾಲರ್ ಮೇಲೆ ಡಿಪೆಂಡ್ ಆಗಿವೆ. ಡಾಲರ್ ಬಳಸೋದಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಅಥವಾ ಅದಕ್ಕೆ ಪರ್ಯಾಯವಾಗಿ ಬೇರೆ ಯಾವುದೇ ಅಂತಾರಾಷ್ಟ್ರೀಯ ಕರೆನ್ಸಿಯನ್ನ ಬಳಕೆಗೆ ತರೋ ಪ್ರಯತ್ನ ನಡೆದರೂ ಕೂಡ ಅಂಥ ದೇಶಗಳ ವಿರುದ್ಧ ಅಮೆರಿಕ ಪ್ರತೀಕಾರಕ್ಕೆ ಮುಂದಾಗುತ್ತೆ. ಅದರಲ್ಲೂ ಬ್ರಿಕ್ಸ್ ಕರೆನ್ಸಿಯನ್ನ ಪ್ರಮೋಟ್ ಮಾಡೋದಕ್ಕೆ ಹೋದ್ರೆ ಅಂಥ ದೇಶಗಳ ಮೇಲೆ 100% ಟ್ಯಾರಿಫ್ ಹೇರ್ತೀವಿ ಅಂತ ಕಳೆದ ವರ್ಷ ಟ್ರಂಪ್ ಬೆದರಿಕೆಯನ್ನು ಒಡ್ಡಿದ್ದಾರೆ. ಸಾಕಷ್ಟು ಬ್ರಿಕ್ಸ್ ದೇಶಗಳು ಡಿ-ಡಾಲರೈಸೇಷನ್ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇಲ್ಲ, ಆದ್ರೆ ಅದಕ್ಕೆ ಬೇಕಾದ ಕೆಲಸವನ್ನ ಸೈಲೆಂಟ್ ಆಗಿ ಮಾಡ್ತಾ ಇವೆ. ಸ್ನೇಹಿತರೆ, 2018ರಲ್ಲೇ ಮೊದಲ ಬಾರಿಗೆ ಬ್ರಿಕ್ಸ್ ಪೇಮೆಂಟ್ ಸಿಸ್ಟಮ್ ಅನ್ನೋ ಮಾತು ಕೇಳಿ ಬಂತು. ಆನಂತರ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಯ್ತಲ್ಲ, ಆಗ ಅಮೆರಿಕ ರಷ್ಯಾದ ಮೇಲೆ ಡಾಲರ್ ನಿರ್ಬಂಧವನ್ನು ಹೇರ್ತು, ಜೊತೆಗೆ ಸ್ವಿಫ್ಟ್ ಬ್ಯಾನ್ ಅನ್ನು ಕೂಡ ಹಾಕ್ತು. ಈ ಸ್ವಿಫ್ಟ್ ಅನ್ನೋದು ಅಂತಾರಾಷ್ಟ್ರೀಯವಾಗಿ ಇಂಟರ್ ಬ್ಯಾಂಕ್ ಡಾಲರ್ ವಹಿವಾಟುಗಳನ್ನ ಮಾಡೋದಿಕ್ಕಿರೋ ಒಂದು ವ್ಯವಸ್ಥೆ. ಸ್ವಿಫ್ಟ್ ಬ್ಯಾನ್ ಆದ್ರೆ ಡಾಲರ್ ವಹಿವಾಟು ನಿಂತೋಗುತ್ತೆ. ಹೀಗಾಗಿನೇ ರಷ್ಯಾ ಸಮಸ್ಯೆಗೆ ತುತ್ತಾಯಿತು ಮತ್ತು ಇದು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಕೂಡ ಒಂದು ಆತಂಕದ ಗಂಟೆಯ ತರ ಕೇಳಿಸೋದಕ್ಕೆ ಶುರು ಮಾಡ್ತು. ಅದೇ ವರ್ಷ ಅಂದ್ರೆ 2022ರ ಜುಲೈಯಲ್ಲಿ ಭಾರತ ರೂಪಾಯಿಯಲ್ಲೇ ಮಿತ್ರ ದೇಶಗಳ ಜೊತೆ ವಹಿವಾಟನ್ನು ಮಾಡೋದಿಕ್ಕೆ ರುಪಿ ಓಸ್ತ್ರೋ ಅಕೌಂಟುಗಳನ್ನು ಶುರು ಮಾಡ್ತು. ಅದರ ಮರು ವರ್ಷ ಅಂದ್ರೆ 2023ರಲ್ಲಿ ಜೊಹಾನ್ಸ್ಬರ್ಗ್ ಶೃಂಗಸಭೆಯಲ್ಲಿ ಬ್ರಿಕ್ಸ್ ನಾಯಕರು ಸ್ಥಳೀಯ ಕರೆನ್ಸಿಯನ್ನ ಹೆಚ್ಚಾಗಿ ಬಳಸೋ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಅಧ್ಯಯನವನ್ನ ಕೈಗೊಳ್ಳೋ ಮಾತುಗಳು ಕೇಳಿ ಬಂದವು. ಆದರೆ ಅಲ್ಲಿ ಬ್ರಿಕ್ಸ್ ದೇಶಗಳ ಏಕರೂಪ ಕರೆನ್ಸಿಯ ಬಗ್ಗೆ ಒಮ್ಮತ ಮೂಡಲಿಲ್ಲ. ಇದೇ ಸಂದರ್ಭದಲ್ಲಿ ಭಾರತದ RBI ರೂಪಾಯಿಯನ್ನ ಅಂತಾರಾಷ್ಟ್ರೀಯಕರಣಗೊಳಿಸೋದಕ್ಕೆ ಅಂತಲೇ ಒಂದು ರೋಡ್ ಮ್ಯಾಪ್ ಅನ್ನ ಬಿಡುಗಡೆ ಮಾಡಿತು. ಇನ್ನು 2024ರಲ್ಲಿ ಶ್ರೀಲಂಕಾ ಮತ್ತು ಮಾರಿಷಸ್ ಅಲ್ಲಿ ಭಾರತದ UPI ಅಂದ್ರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನ ಔಪಚಾರಿಕವಾಗಿ ಲಾಂಚ್ ಮಾಡಲಾಯಿತು. ಆ ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಭಾಗಿಯಾಗಿದ್ರು. ಹಾಗೆ 2024ರ ಕಜಾನ್ ಶೃಂಗಸಭೆಯಲ್ಲಿ ಕೂಡ ಬ್ರಿಕ್ಸ್ ಪೇಮೆಂಟ್ ಬ್ರಿಡ್ಜ್ ಬಗ್ಗೆ ಚರ್ಚೆಗಳಾದವು. ಇನ್ನು ಮೊನ್ನೆ ಅಂದ್ರೆ 26ರ ಜನವರಿಯಲ್ಲಿ ನಮ್ಮ ರಿಸರ್ವ್ ಬ್ಯಾಂಕ್ ಬ್ರಿಕ್ಸ್ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ CBDCಗಳನ್ನ ಫಾಸ್ಟ್ ಪೇಮೆಂಟ್ ಸಿಸ್ಟಮ್ಗೆ ಜೋಡಿಸೋ ಪ್ರಸ್ತಾವನೆಯನ್ನ ಮುಂದಿಡ್ತು. ಅದನ್ನೇ ಈಗ ರಿಸರ್ವ್ ಬ್ಯಾಂಕ್ ಗವರ್ನರ್ ಅಧಿಕೃತವಾಗಿ ಹೇಳಿದ್ದಾರೆ. ಗೆಳೆಯರೆ, ಇಲ್ಲಿ ಫಾಸ್ಟ್ ಪೇಮೆಂಟ್ ಸಿಸ್ಟಮ್ ಹಾಗೂ ಸೆಂಟ್ರಲ್ ಬ್ಯಾಂಕ್ ನ ಡಿಜಿಟಲ್ ಕರೆನ್ಸಿಗಳನ್ನ ಜೋಡಿಸೋದ್ರಿಂದ ಡಾಲರ್ನ ಅಗತ್ಯ ಇಲ್ಲದೇನೆ ನಾನಾ ದೇಶಗಳ ನಡುವೆ ಹಣ ವರ್ಗಾವಣೆ ಸಾಧ್ಯ ಆಗುತ್ತೆ. ಈಗ ನೀವು ರಷ್ಯಾಗೆ ಹೋಗಿದ್ದೀರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಪೇಮೆಂಟ್ ಮಾಡೋದಕ್ಕೆ ನಿಮ್ಮ ಹಣವನ್ನ ಕನ್ವರ್ಟ್ ಮಾಡ್ಕೊಂಡು ಅದನ್ನ ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೊಂಡು ಅಗತ್ಯ ಬಿದ್ದಾಗ ಆ ಕರೆನ್ಸಿಯನ್ನ ಕೊಟ್ಟು ಅಲ್ಲಿ ವ್ಯಾಪಾರ ವಹಿವಾಟುಗಳನ್ನ ನೀವು ಮಾಡಬೇಕು. ಆದ್ರೆ ಇಲ್ಲಿ ಫಾಸ್ಟ್ ಪೇಮೆಂಟ್ ಸಿಸ್ಟಮ್ ಹಾಗೂ ಸೆಂಟ್ರಲ್ ಬ್ಯಾಂಕ್ ನ ಡಿಜಿಟಲ್ ಕರೆನ್ಸಿಗಳನ್ನ ಜೋಡಿಸ್ಬಿಟ್ರೆ ಅಲ್ಲಿನ ಕರೆನ್ಸಿಯನ್ನ ಕನ್ವರ್ಟ್ ಮಾಡ್ಕೋಬೇಕಾದ ಅಗತ್ಯನೇ ನಮಗೆ ಬರೋದಿಲ್ಲ. ಬದಲಿಗೆ ನಮ್ಮ UPI ಅನ್ನ ಬಳಸಿ ನಾವು ನಮ್ಮಲ್ಲಿ ಹೇಗೆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತೀವಿ ಅಥವಾ ಬೇರೆ ರೀತಿಯಲ್ಲಿ ಫಾಸ್ಟ್ ಪೇಮೆಂಟ್ ಮಾಡ್ತಾ ಇದೀವೋ ಹಾಗೆ ಅಲ್ಲಿ ಕೂಡ ಮಾಡಿಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈಗಾಗಲೇ ಭಾರತ ಇಂಥ ವ್ಯವಸ್ಥೆಯನ್ನ ನಾನಾ ದೇಶಗಳಲ್ಲಿ ಪರಿಚಯಿಸಿದೆ. UPI ಸಿಂಗಪುರ, UAE, ಭೂತಾನ್, ನೇಪಾಳ, ಶ್ರೀಲಂಕಾ, ಮಾರಿಷಸ್, ಫ್ರಾನ್ಸ್, ಕತಾರ್ ಮತ್ತು
ಕಾಂಬೋಡಿಯಾ ಮುಂತಾದ ದೇಶಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಥೈಲ್ಯಾಂಡ್ ಅಲ್ಲಿ ಅಲ್ಲಿನ ಪ್ರಾಂಪ್ಟ್ ಪೇ ಜೊತೆ ನಮ್ಮ UPI ಅನ್ನ ಜೋಡಿಸುವ ಕೆಲಸ ನಡೆದಿದೆ. ಇನ್ನು ಜಪಾನ್ ಮತ್ತು ಮಲೇಷ್ಯಾಗಳಲ್ಲಿ ಕೂಡ ಈ ಬಗ್ಗೆ ಒಪ್ಪಂದಗಳಾಗಿದ್ರೂ ಕೂಡ ಅಲ್ಲಿ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಇದು ಜಾರಿಗೆ ಬಂದಿಲ್ಲ. ನಮ್ಮ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಜಾಗತಿಕ ವಿಭಾಗ ಇದೆಲ್ಲವನ್ನ ನೋಡ್ಕೊಳ್ತಾ ಇದೆ. ಇನ್ನು ಈಗ ಬ್ರಿಕ್ಸ್ ಶೃಂಗದಲ್ಲಿ ಪ್ರಸ್ತಾಪ ಆಗ್ತಾ ಇರೋದು ದೊಡ್ಡ ದೊಡ್ಡ ಪೇಮೆಂಟ್ಗಳು, ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟುಗಳು, ಆಮದು ರಫ್ತುಗಳಿಗೆ ಸಂಬಂಧಪಟ್ಟ ಪಾವತಿಗಳಿರುತ್ತವಲ್ವಾ, ಅವುಗಳಿಗೆ ಕೂಡ UPI ಮತ್ತು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನ ಜೋಡಿಸುವ ವ್ಯವಸ್ಥೆಯ ಬಗ್ಗೆ. ಹೀಗೆ ಮಾಡೋದ್ರಿಂದ ಆಗುವ ಲಾಭ ಏನು? ಗೆಳೆಯರೆ, ಇದು ಸಾಧ್ಯ ಆಯಿತು ಅಂತ ಇಟ್ಕೊಳ್ಳಿ. ಸ್ವಿಫ್ಟ್ ಮೇಲಿನ ಡಿಪೆಂಡೆನ್ಸಿಯಿಂದ ಬ್ರಿಕ್ಸ್ ದೇಶಗಳು ಹೊರಗೆ ಬರುತ್ತವೆ. ಇಂಟರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಲ್ಲಿ ಈಗ ಆಗ್ತಾ ಇರೋ ವಿಳಂಬ ತಪ್ಪುತ್ತೆ. ವಿದೇಶಗಳಿಂದ ಭಾರತಕ್ಕೆ ಯಾರು ಹಣ ಕಳುಹಿಸ್ತಾ ಇದ್ದಾರೆ ಅವರು ಕಡಿಮೆ ಶುಲ್ಕದಲ್ಲಿ ತಮ್ಮ ತಾಯ್ನೆಲಕ್ಕೆ ಹಣವನ್ನ ವರ್ಗಾವಣೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ನಾವಿಲ್ಲಿಂದ ಮಾಡುವ ರಫ್ತು ಏನಿದೆ ಅದಕ್ಕೆ ಪರ್ಯಾಯವಾಗಿ ಹಣವನ್ನ ಈಗ ಡಾಲರ್ ಅಲ್ಲಿ ತಗೊಂಡು ಅದನ್ನ ನಮ್ಮ ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕಾಗುವ ಪರಿವರ್ತನಾ ಶುಲ್ಕಗಳು ಮತ್ತು ವಿಳಂಬಗಳಿವೆಯಲ್ಲ, ಇವೆಲ್ಲ ಕಡಿಮೆ ಆಗುತ್ತವೆ. ಹಾಗೆ ನಾವು ನಮ್ಮ ಆಮದುಗಳನ್ನ ಕೂಡ ಡಾಲರ್ ಬಳಸದೇನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ವಿದೇಶಿ ವಿನಿಮಯದ ಮೇಲಿನ ಒತ್ತಡ ಬಹುತೇಕ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ವಿದೇಶಿ ವ್ಯಾಪಾರಕ್ಕೆ ಡಾಲರ್ ಬಳಕೆಯ ಅಗತ್ಯನೇ ಇರೋದಿಲ್ಲ. ಸೊ ಡಾಲರ್ ಸಂಗ್ರಹವನ್ನ ಇಟ್ಕೋಬೇಕು ಅನ್ನೋ ಅನಿವಾರ್ಯತೆ ಬೀಳೋದಿಲ್ಲ. ಇನ್ನು ಭಾರತ UPI ತಂತ್ರಜ್ಞಾನವನ್ನು ಇಲ್ಲಿ ಬೇರೆ ದೇಶಗಳಿಗೆ ಕೂಡ ಕೊಡೋದ್ರಿಂದ ನಮ್ಮ ಸಾಫ್ಟ್ ಪವರ್ ಹೆಚ್ಚಾಗುತ್ತೆ, ಪೇಮೆಂಟ್ ವ್ಯವಸ್ಥೆ ಸುಲಭ ಆಗುತ್ತೆ, QR ಕೋಡ್ ಅಲ್ಲಿ ವಹಿವಾಟಾಗುತ್ತೆ. ನಮ್ಮ ಕರೆನ್ಸಿಯನ್ನ ಬೇರೆ ಕರೆನ್ಸಿ ಜೊತೆ ಬದಲಾಯಿಸಿಕೊಳ್ಳಬೇಕಿಲ್ಲ ಅಂದಾಗ ನಮ್ಮ ಸಾಫ್ಟ್ ಪವರ್ ಕೂಡ ಹೆಚ್ಚಾಗುತ್ತೆ. ಇನ್ನು ಯಾವುದೇ ದೇಶದಲ್ಲಿ ಪೇಮೆಂಟ್ ವ್ಯವಸ್ಥೆ ಸುಲಭ, ಬರೀ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡೋ ಮೂಲಕ ವಹಿವಾಟು ಆಗಿ ಹೋಗುತ್ತೆ. ನಮ್ಮ ಕರೆನ್ಸಿಯನ್ನ ಬೇರೆ ಕರೆನ್ಸಿ ಜೊತೆ ಬದಲಾಯಿಸಿಕೊಳ್ಳಬೇಕಿಲ್ಲ ಅಂದಾಗ ಪ್ರವಾಸಿಗಳಿಗೆ ಕೂಡ ಅದು ಸುಲಭ ಅನ್ಸುತ್ತೆ ಮತ್ತು ಇದು ಪ್ರವಾಸೋದ್ಯಮಕ್ಕೆ ಹೆಚ್ಚು ಪ್ರೋತ್ಸಾಹವನ್ನ ಕೂಡ ಕೊಡುತ್ತೆ. ಇನ್ನು ನಿಮಗೆ ಗೊತ್ತಲ್ಲ, ಇವತ್ತು ಜಗತ್ತಲ್ಲಿ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಆಗ್ತಾ ಇರೋದು UPI ಮೂಲಕನೇ. ಹೀಗಾಗಿ ಅದನ್ನ ಜಗತ್ತಿನ ನಂಬರ್ 1 ವ್ಯವಸ್ಥೆ ಅಂತ ಕರೆಯಲಾಗುತ್ತೆ. UPI ಮೂಲಕ ಪ್ರತಿನಿತ್ಯ ಸುಮಾರು 690ರಿಂದ 700 ಮಿಲಿಯನ್ ಟ್ರಾನ್ಸಾಕ್ಷನ್ಗಳಾಗತ್ವೆ. ಒಟ್ಟು ಜಗತ್ತಲ್ಲಿ ನಡೆಯೋ ರಿಯಲ್ ಟೈಮ್ ಪೇಮೆಂಟ್ ಏನಿದೆ ಅದರ ಪೈಕಿ 49% ಪಾಲು UPI ಪಡ್ಕೊಂಡಿದೆ. ಭಾರತ ಅಲ್ಲದೆ ಇನ್ನಿತರ ದೇಶಗಳಲ್ಲಿ ಕೂಡ ಈಗಾಗಲೇ UPI ಬಳಕೆ ಶುರುವಾಗಿದೆ. ಹೀಗಾಗಿ ನಾಳೆ ಬ್ರಿಕ್ಸ್ ದೇಶಗಳು ಪೇಮೆಂಟ್ ಇಂಟರ್ಫೇಸ್ ಬಳಸೋದಕ್ಕೆ ಶುರು ಮಾಡಿದ್ರೆ ಅಲ್ಲಿ ಕೂಡ UPI ನ ಪಾತ್ರ ತುಂಬಾ ದೊಡ್ಡದಾಗುತ್ತೆ. ಹಾಗೆ ಭಾರತದ ಕರೆನ್ಸಿಯ ಮೌಲ್ಯವನ್ನು ಕೂಡ ಇದು ಒಂದು ಹಂತಕ್ಕೆ ಹೆಚ್ಚು ಮಾಡಬಹುದು. ಇನ್ನು ಇದರಿಂದ ಭಾರತದ ರೂಪಾಯಿ ಏನೋ ಜಾಗತಿಕ ಕರೆನ್ಸಿ ಆಗಿಬಿಡುತ್ತೆ ಅಂತಲ್ಲ. ಯಾಕೆಂದ್ರೆ ರೂಪಾಯಿಗೆ ಸಾಕಷ್ಟು ಮಿತಿಗಳಿವೆ. ಈಗಾಗಲೇ ನಾವು ರಷ್ಯಾದ ಜೊತೆ ರೂಪಾಯಿ ರೂಬೆಲ್ ಅಲ್ಲಿ ವಹಿವಾಟು ಮಾಡ್ತಾ ಇದೀವಿ. ಆದರೂ ಭಾರತದಿಂದ ಪಡೆದ ರೂಪಾಯಿಯನ್ನ ಏನು ಮಾಡಬೇಕು ಅನ್ನೋದು ರಷ್ಯಾಗೆ ಇವತ್ತಿನವರೆಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ರಫ್ತುಗಳು ಕಡಿಮೆ, ನಮ್ಮ ಆಮದು ಹೆಚ್ಚು. ಹೀಗಾಗಿ ರಷ್ಯಾದ ಬಳಿ ರೂಪಾಯಿ ದಾಸ್ತಾನು ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗೇನೋ ಅವ್ರು ನಮ್ಮಿಂದ ಸಂಸ್ಕರಿಸಿದ ಪೆಟ್ರೋಲಿಯಂ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಅದೇ ರೂಪಾಯಿಯನ್ನ ನಮ್ಮ ಪೆಟ್ರೋಲ್ ಖರೀದಿಗೆ ನಮಗೆ ವಾಪಸ್ ಕೊಡ್ತಾರೆ. ಇನ್ನು ಈ ಸಮಸ್ಯೆಯ ಕಾರಣಕ್ಕೇನೆ ಭಾರತ ರಷ್ಯಾದ ಒಂದಷ್ಟು ಪ್ರಮಾಣದ ವ್ಯಾಪಾರವನ್ನ UAE ಕರೆನ್ಸಿ ಮತ್ತು ಚೈನಾದ ಕರೆನ್ಸಿಯಲ್ಲಿ ಕೂಡ ಮಾಡ್ತಾ ಇದೆ. ಸೊ ಇದು ರೂಪಾಯಿಯನ್ನು ನಾಳೆ ಅಂತಾರಾಷ್ಟ್ರೀಯ ಕರೆನ್ಸಿಯನ್ನಾಗಿ ಮಾಡಿಬಿಡುತ್ತೆ ಅನ್ನೋದು ಭ್ರಮೆ ಆಗುತ್ತೆ. ಆದರೆ ನಿಧಾನವಾಗಿ ಭಾರತದ ಕರೆನ್ಸಿಗೆ ಅಂತಾರಾಷ್ಟ್ರೀಯ ಬಳಕೆಯನ್ನಂತೂ ಇದು ತಂದುಕೊಡುತ್ತೆ. ಜೊತೆಗೆ ಇಲ್ಲಿ ಡಿಜಿಟಲ್ ಪೇಮೆಂಟ್ ಅಂದ್ರೆ ರೂಪಿ ಬಳಕೆ ಹೆಚ್ಚಾಗೋದ್ರಿಂದ ಡಾಲರ್ಗೆ ಪರ್ಯಾಯವಾದ ಪಾವತಿ ವ್ಯವಸ್ಥೆಯೊಂದನ್ನು ಸಣ್ಣಗೆ ಜಾರಿಗೆ ತರೋದಕ್ಕೂ ಇದು ಅವಕಾಶ ಕಲ್ಪಿಸಿಕೊಡುತ್ತೆ. ಹಾಗಂತ ಈ ವ್ಯವಸ್ಥೆ ಶುರು ಆಗಿಬಿಟ್ರೆ ಡಾಲರ್ ಮೇಲಿನ ಡಿಪೆಂಡೆನ್ಸಿಯಿಂದ ಬ್ರಿಕ್ಸ್ ದೇಶಗಳೆಲ್ಲ ಹೊರಗೆ ಬಂದುಬಿಡುತ್ತವೆ, ಡಿ-ಡಾಲರೈಸೇಷನ್ ಅನ್ನ ಮಾಡಿಬಿಡೋದಕ್ಕಾಗತ್ತೆ ಅಂತಲೂ ಅಲ್ಲ. ಈ ವಿಷಯದಲ್ಲಿ ಭಾರತ ತುಂಬಾ ಎಚ್ಚರಿಕೆ ಹೆಜ್ಜೆಗಳನ್ನ ಇಡ್ತಾ ಇದೆ ಮತ್ತು ಅಳೆದು ತೂಗಿ ಮಾತಾಡ್ತಾ ಇದೆ. ನಾವು ಯಾವುದರ ವಿರುದ್ಧನೂ ಅಲ್ಲ, ಆದರೆ ಏಕಸ್ವಾಮ್ಯಕ್ಕೆ ಪರ್ಯಾಯವಾಗಿ ಬಹುಮುಖಿ ವ್ಯವಸ್ಥೆಯೊಂದನ್ನು ನಾವು ಬೆಂಬಲಿಸ್ತಾ ಇದ್ದೀವಿ. ಒಂದೇ ಡಾಲರ್ ಮೇಲೆ ಜಗತ್ತು ಡಿಪೆಂಡ್ ಆಗೋದಕ್ಕಿಂತ ಬೇರೆ ಬೇರೆ ಕರೆನ್ಸಿಗಳು ಕೂಡ ಸ್ವಲ್ಪ ಮಟ್ಟಿಗೆ ಜಗತ್ತಲ್ಲಿರಲಿ ಅಂತ ನಾವು ಹೇಳ್ತಾ ಇದ್ದೀವಿ ಅನ್ನೋ ಮಾತನ್ನ ಭಾರತ ಪದೇ ಪದೇ ಜಗತ್ತಿನ ಗಮನಕ್ಕೆ ತರ್ತಾ ಇದೆ. ಇನ್ನು ಡಾಲರ್ಗೆ ಪರ್ಯಾಯವಾಗಿ ಮತ್ತೊಂದು ಕರೆನ್ಸಿ ಬೆಳೆಯೋದಕ್ಕೆ ಇದುವರೆಗೆ ಸಾಧ್ಯ ಕೂಡ ಆಗಿಲ್ಲ. ಜಗತ್ತಿನ ಫ್ಯಾಕ್ಟರಿ ಅಂತ ಕರೆಸಿಕೊಳ್ಳುವ, ಜಾಗತಿಕವಾಗಿ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವಹಿವಾಟುಗಳನ್ನ ಮಾಡುವ ಚೈನಾ ಕೂಡ ತನ್ನ ಕರೆನ್ಸಿಯನ್ನ ಡಾಲರ್ಗೆ ಪರ್ಯಾಯ ಕರೆನ್ಸಿಯಾಗಿ ಬೆಳೆಸ್ಕೊಳ್ಳೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ. ಇವತ್ತು ಜಗತ್ತು 57ರಿಂದ 58% ಡಾಲರ್ ಅನ್ನ ಬಳಸ್ತಾ ಇದೆ. ಇನ್ನು ಚೈನಾದ ಯುವಾನ್ ನ ಬಳಕೆ 2% 3% ಅನ್ನ ತಲುಪೋದಕ್ಕೆ ಕೂಡ ಸಾಧ್ಯ ಆಗಿಲ್ಲ. ಹೀಗಾಗಿ ಡಾಲರ್ ಡಾಮಿನೆನ್ಸ್ ಕಡಿಮೆ ಆಗುತ್ತೆ ಅಂತಲ್ಲ, ಆದರೆ ಬ್ರಿಕ್ಸ್ ದೇಶಗಳ ನಡುವೆ ಡಾಲರ್ ಅನ್ನ ಬಿಟ್ಟು ಕೂಡ ಬೇರೆ ಒಂದು ವ್ಯವಸ್ಥೆ ಶುರುವಾದ್ರೆ ಅದು ಸ್ವಲ್ಪ ಮಟ್ಟಿಗೆ ಸ್ವಿಫ್ಟ್ ನಂಥ ಪಶ್ಚಿಮದ ಪಾವತಿ ವ್ಯವಸ್ಥೆಗಳ ಮೇಲಿನ ಡಿಪೆಂಡೆನ್ಸಿಯನ್ನ
ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಇಲ್ಲಿ ಕೂಡ ಭಾರತದ ಈ ಪ್ರಪೋಸಲ್ಗೆ ಅಂದ್ರೆ UPI ಮತ್ತು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನ ಆಯಾ ದೇಶಗಳ ಫಾಸ್ಟ್ ಪೇಮೆಂಟ್ ಸಿಸ್ಟಮ್ಗಳ ಜೊತೆ ಜೋಡಿಸಿ ಬ್ರಿಕ್ಸ್ ಪೇಮೆಂಟ್ ವೇದಿಕೆಯೊಂದನ್ನು ರೂಪಿಸೋದಕ್ಕಿರೋ ಬಲಿಷ್ಠ ಅಡ್ಡಿ ಅಂದ್ರೆ ಅದು ಚೈನಾನೇ. ಇಲ್ಲಿ ಪಶ್ಚಿಮದ ವ್ಯವಸ್ಥೆಗಳ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬರೋದನ್ನ ಚೈನಾ ಬೆಂಬಲಿಸುತ್ತೆ ನಿಜ, ಆದರೆ ಅವರು ಅವರದ್ದೇ ಆದ CIPS ಅಂದ್ರೆ ಕ್ರಾಸ್ ಬಾರ್ಡರ್ ಇಂಟರ್ ಬ್ಯಾಂಕ್ ಪೇಮೆಂಟ್ ಸಿಸ್ಟಮ್ ಹೆಸರಿನ ವ್ಯವಸ್ಥೆಯೊಂದನ್ನ ಸ್ವಿಫ್ಟ್ಗೆ ಪರ್ಯಾಯವಾಗಿ ಈಗಾಗಲೇ ಬಳಸ್ತಾ ಇದ್ದಾರೆ. 2026ರ ಆರಂಭದ ಮಾಹಿತಿ ಪ್ರಕಾರ ಇದು ಸುಮಾರು 100ರಿಂದ 120 ದೇಶಗಳ ಸರಿಸುಮಾರು 1700 ಬ್ಯಾಂಕ್ಗಳನ್ನ ಈಗಾಗಲೇ ಈ CIPS ಮೂಲಕ ಚೈನಾ ಜೋಡಿಸಿದೆ. ಹೀಗಾಗಿ ಚೈನಾ ಇಲ್ಲಿ ಭಾರತದ UPI ಅಥವಾ ಬ್ರಿಕ್ಸ್ನ ಸಮಾನ ಪಾವತಿ ವೇದಿಕೆಗಿಂತ ತನ್ನದೇ ವ್ಯವಸ್ಥೆಯ ಬಳಕೆಯನ್ನ ಮತ್ತಷ್ಟು ವಿಸ್ತರಿಸೋದಕ್ಕೆ ತನ್ನ CIPS ಅಂದ್ರೆ ಕ್ರಾಸ್ ಬಾರ್ಡರ್ ಇಂಟರ್ ಬ್ಯಾಂಕ್ ಪೇಮೆಂಟ್ ಸಿಸ್ಟಮ್ ಹಾಗೂ ತನ್ನ ಕರೆನ್ಸಿಯನ್ನ ಹೆಚ್ಚು ದೇಶಗಳಿಗೆ ವಿಸ್ತರಿಸೋ ಕಡೆಗೆ ಆಸಕ್ತಿಯನ್ನು ತೋರಿಸುತ್ತೆ. ಇಷ್ಟರ ನಡುವೆ ಕೂಡ ಬ್ರಿಕ್ಸ್ ದೇಶಗಳ ನಡುವೆ ಒಂದು ಪರ್ಯಾಯ ಪಾವತಿ ವ್ಯವಸ್ಥೆ ಜಾರಿಯಾದರೆ ಅದು ಪಶ್ಚಿಮದ ಡಾಮಿನೆನ್ಸ್ ಅನ್ನ ಕಡಿಮೆ ಮಾಡೋ ನಿಟ್ಟಲ್ಲಿ ಬ್ರಿಕ್ಸ್ ದೇಶಗಳು ಇಡುವ ಮೊದಲ ಹೆಜ್ಜೆ ಅಂತ ಕರೆಸ್ಕೊಳ್ಳುತ್ತೆ. ಮತ್ತು ಸದ್ಯಕ್ಕೆ UPI ಅನ್ನೋದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಬಲಿಷ್ಠ ವ್ಯವಸ್ಥೆ ಆಗಿರೋದ್ರಿಂದ ನಾನಾ ದೇಶಗಳು ಇದನ್ನ ಅಳವಡಿಸಿಕೊಳ್ಳೋದಿಕ್ಕೆ ಒಂದು ಅವಕಾಶ ಇಲ್ಲಿ ಉಂಟಾಗುತ್ತೆ. ಇದು ಸ್ನೇಹಿತರೆ ಬ್ರಿಕ್ಸ್ ಸಮ್ಮೇಳನದ ಸಂದರ್ಭದಲ್ಲಿ ಬ್ರಿಕ್ಸ್ ದೇಶಗಳ ಪಾವತಿ ವ್ಯವಸ್ಥೆಯಾಗಿ ಭಾರತದ UPI ಬಳಕೆಯ ಬಗ್ಗೆ ಆಗಲಿರುವ ಚರ್ಚೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.